100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 31 ಆಗಿರುತ್ತೆ. ಬೆಳಗ್ಗೆ ಎದ್ದು ನಾನು ಡಿಟಾಕ್ಸ್ ವಾಟರ್ನ ತೊಗೊಳ್ತಾ ಇದ್ದೀನಿ. ಸೊ ಡಿಟಾಕ್ಸ್ ವಾಟರ್ ವೀಡಿಯೋ ಮಾಡಿ ಹಾಕಿ ಅಂತ ಕೇಳ್ತಾ ಇದ್ದೀರಾ. ಆಲ್ರೆಡಿ ಸಾಕಷ್ಟು ಡಿಟಾಕ್ಸ್ ವಾಟರ್ ವೀಡಿಯೋಗಳನ್ನು ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಹೇಗೆ ಮಾಡೋದು ಏನು ಅಂತ. ಹಾಗೂ ಬೇಕಂದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಇದನ್ನು ಕುಡಿಯೋದ್ರಿಂದ ಏನು ಬೆನಿಫಿಟ್ ಇದೆ ಅಂದರೆ ವೆಯ್ಟ್ ಲಾಸ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮ ಬಾಡಿನ ಹೈಡ್ರೇಟ್ ಆಗಿಡುತ್ತೆ ಆ್ಯಂಡ್ ಡಿಹೈಡ್ರೇಟ್ ಆಗೋಕ್ಕೆ ಇದು ಬಿಡೋದಿಲ್ಲ. ಹಾಗಾಗಿ ಈ ಒಂದು ಡಿಟಾಕ್ಸ್ ಡ್ರಿಂಕು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದೇ ಥರ ಅಂತಲ್ಲ, ಸಾಕಷ್ಟು ಡಿಟಾಕ್ಸ್ ಡ್ರಿಂಕ್ಗಳನ್ನು ನಾವು ಮಾಡ್ಕೊಳ್ಬೋದು. ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಥವಾ ನಾವು ಆರೋಗ್ಯವಾಗಿರಬೇಕು, ನಮ್ಮ ಬಾಡಿ ಹೈಡ್ರೇಟ್ ಆಗಿ ಇರಬೇಕು ಯಾವಾಗಲೂ ಅನ್ನೋ ಹಾಗಿದ್ರೆ ಈ ಡಿಟಾಕ್ಸ್ ಡ್ರಿಂಕ್ನ ಮರಿದೆ ಟ್ರೈ ಮಾಡಿ. ಇದು ಸಬ್ಜಾ ಸೀಡ್ಸು ಮತ್ತು ಲೆಮನ್ ಹಾಕಿ ಮಾಡಿರುವಂಥ ಡಿಟಾಕ್ಸ್ ಡ್ರಿಂಕ್ ಆಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ರೈಸ್ ಬಾತು, ಕ್ಯಾರೆಟು, ಬೆಂಡೆಕಾಯಿ ಪಲ್ಯನ ತಗೊಂಡೆ. ಬೆಂಡೆಕಾಯಿ ಪಲ್ಯನೂ ಅಷ್ಟೇ ನಿಮ್ಮ ಒಂದು ಡೈಜೆಷನ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ಆ್ಯಂಡ್ ಕ್ಯಾರೆಟ್ ಕಣ್ಣಿಗೆ ತುಂಬ ಒಳ್ಳೆಯದು. ನಮ್ಮ ಡಯಟಲ್ಲಿ ಪಲ್ಯಗಳು, ತರಕಾರಿಗಳ ಒಂದು ಹೆಚ್ಚಿನ ಪ್ರಮಾಣವನ್ನು ನಾವು ಬಳಸೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ಗೆ, ಕಣ್ಣಿಗೆ, ಕೂದಲು ಬೆಳವಣಿಗೆಗೆ ಎಲ್ಲದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ. ಹಾಗಾಗಿ ಹೆಚ್ಚಾಗಿ ನಿಮ್ಮ ಡಯಟ್ ಪ್ಲೇಟರಲ್ಲಿ ತರಕಾರಿ, ಪಲ್ಯಗಳು, ಫ್ರೂಟ್ಸ್ಗಳನ್ನು ಹೆಚ್ಚಾಗಿ ತಗೊಳ್ಳಿ. ಮತ್ತು ಮೊನ್ನೆ ನಾನೊಂದು ಡಯಟ್ ಫಾಲೋ ಮಾಡಿದ್ದು, ಒಂದೇ ದಿನದಲ್ಲಿ 1 kg ಕಮ್ಮಿ ಆಗಿದ್ದನ್ನ ಪ್ರೂಫ್ ಸಮೇತ ವೀಡಿಯೋ ಹಾಕಿದ್ದೆ. ಸಾಕಷ್ಟು ಜನ ಹೇಗೆ ಸಾಧ್ಯ ನೀವು ರೈಸ್ ತೊಗೊಂಡಿದ್ದೀರಾ ಆದರೂ ಎಷ್ಟು ಬೇಗ ಹೇಗೆ ಅಂತ ಕೇಳಿದ್ರಿ. ರೈಸ್ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗಲ್ಲ ಅಂತಲ್ಲ, ಖಂಡಿತವಾಗ್ಲೂ ಆಗುತ್ತೆ. ನಾವು ತಿನ್ನೋವಂಥ ಕ್ವಾಂಟಿಟಿ ಇಂಪಾರ್ಟೆಂಟ್ ಆಗುತ್ತೆ. ರೈಸ್ ತಿನ್ನೋದ್ರಿಂದ ದಪ್ಪ ಆಗ್ತೀವಿ ಅಥವಾ ತೂಕ ಗೇನ್ ಆಗುತ್ತೆ ಅನ್ನೋದು ತಪ್ಪು. ಸೊ ಸ್ವಲ್ಪ ರೈಸನ್ನ ನೀವು ಆದಷ್ಟು ಸ್ಟೀಮ್ ರೈಸ್ ಅಂದರೆ ಅಥವಾ ನೀವು ಬಸಿದು ಬಿಟ್ಟು ಮಾಡ್ತೀರಲ್ವ, ಆ ರೀತಿ ರೈಸ್ ತಗೊಳ್ಳೋದ್ರಿಂದ ನಿಮಗೆ ಅದರಲ್ಲಿರುವಂಥ ಒಂದು ಸ್ಟಾರ್ಚ್ ಎಲ್ಲ ಹೋಗಿರುತ್ತೆ. ಆ ರೀತಿ ನೀವು ರೈಸನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಕ್ವಾಂಟಿಟಿನ ಕಮ್ಮಿ ತಗೊಳ್ಬೇಕು. ನನಗೆ ಇಷ್ಟ ರೈಸ್ ಐಟಮು, ಹಾಗಾಗಿ ಹೆಚ್ಚಾಗಿ ನಾನು ರೈಸ್ನ ತೊಗೊಳ್ತಾ ಇರ್ತೀನಿ. ಬಟ್ ಕ್ವಾಂಟಿಟಿ ನೋಡ್ಕೊಂಡು ತೊಗೊಂಡಿರ್ತೀನಿ. ಹಾಗಾಗಿ ನಾನು ಅವತ್ತು ಫಾಲೋ ಮಾಡಿರುವಂಥ 30ನೇ ದಿನ ಫಾಲೋ ಮಾಡಿರುವಂಥ ಒಂದು ಡಯಟ್ ಪ್ಲ್ಯಾನು ತುಂಬಾ ಚೆನ್ನಾಗಿದೆ. ಸೊ ನೀವು ಅದನ್ನು ರೆಗ್ಯುಲರಾಗಿ ಫಾಲೋ ಮಾಡಿದರೆ ದಿನಕ್ಕೆ 1 kg ಅಂದರೆ ನೀವು ಬೇಗ ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು ಆರಾಮಾಗಿ. ಸೊ ಆ ವಿಡಿಯೋನ ನೋಡಿ, 30ನೇ ದಿನದ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಅಲ್ಲಿ ರೈಸ್ ತೊಗೊಂಡು ನಾನು 1 kg ವೆಯ್ಟ್ ಲಾಸ್ನ ಒಂದೇ ದಿನದಲ್ಲಿ ಮಾಡ್ಕೊಂಡಿದ್ದೀನಿ. ನನಗೂ ಶಾಕ್ ಆಯಿತು. ಬಟ್ ನಾವು ಅದನ್ನು ಕರೆಕ್ಟಾಗಿ ಟೈಮ್ ಟು ಟೈಮ್ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಡಯಟಲ್ಲಿ ನಮಗೆ ಡಿಟಾಕ್ಸ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು ಎಲ್ಲ ಮ್ಯಾಟರ್ ಆಗುತ್ತೆ. ಮತ್ತು ನಾನು ಅಗೇನ್ ರೈಸ್ ಬಾತು, ಪಲ್ಯ, ಸೀಬೆಹಣ್ಣು, ಕ್ಯಾರೆಟ್ನ ಲಂಚ್ ಬಾಕ್ಸ್ಗೆ ತೊಗೊಳ್ತಾ ಇದ್ದೀನಿ. ನೋಡಿ ಈಗಲೂ ನಾನು ರೈಸ್ ಐಟಮೇ ಹೋಲ್ ಡೇ ಇವತ್ತು ರೈಸ್ ಐಟಮೇ ಆಯಿತು. ಬಟ್ ಕ್ವಾಂಟಿಟಿ ನೋಡ್ಕೊಂಡು ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಡೇ ಟೈಮಲ್ಲಿ ನಾನು ವರ್ಕ್ ಹೋಗೋದ್ರಿಂದ ನನಗೆ ಬೇಗ ಫುಡ್ ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ಇದು ನನಗೆ ವೆರಿ ಹೆಲ್ಪ್ಫುಲ್ ಆಗಿರುವಂಥದ್ದು ಗ್ರೀನ್ ಟೀ, ವೆಯ್ಟ್ ಲಾಸ್ ಗ್ರೀನ್ ಟೀ. ಇದು ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲೇಬಲ್ ಇದೆ. ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ವಿಡಿಯೋ ಲೆಫ್ಟ್ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ತೋರಿಸ್ತಾ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಪ್ರಾಡಕ್ಟ್ನ ಮಿಸ್ ಮಾಡದೆ ಬೈ ಮಾಡಿ. ತುಂಬ ಚೆನ್ನಾಗಿದೆ. 5-6 ಸಾವಿರ ಜನ ಇದನ್ನು ಪರ್ಚೇಸ್ ಮಾಡಿ ಒಳ್ಳೆಯ ಒಂದು ರಿವ್ಯೂವನ್ನು ನನಗೆ ಕೊಡ್ತಾ ಇದ್ದಾರೆ. ಸೊ ನೀವು ಅದನ್ನು ತೋರಿಸಿ ಒಂದು ಸಲ ಕುಡಿದ್ಬಿಟ್ಟು ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ. 1 ತಿಂಗಳು ಅದನ್ನು ಕಂಟಿನ್ಯೂ ಕುಡೀರಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ, ನಿಮ್ಮ ಬಾಡಿನ ಹೈಡ್ರೇಟ್ ಆಗಿಡುತ್ತೆ, ಡಿಹೈಡ್ರೇಟ್ ಆಗೋಕ್ಕೆ ಬಿಡಲ್ಲ. ಹಾಗಾಗಿ ದಿನಕ್ಕೆ 2 ಬಾರಿ ನೀವು ಈ ಒಂದು ವೆಯ್ಟ್ ಲಾಸ್ ಟೀನ ಕುಡಿಬೋದು. ಯಾವುದ್ಯಾವುದೋ ಗ್ರೀನ್ ಟೀ ಬದಲಾಗಿ ನಾನು ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ. ನಾನು ರೆಗ್ಯುಲರಾಗಿ ತೊಗೊಳ್ಳುವಂಥ ಗ್ರೀನ್ ಟೀ ಇದು. ಸೊ ಹಿಂದಿನ ದಿನಗಳಲ್ಲಿ 8 kg ತೂಕ ಕಮ್ಮಿನೂ ಮಾಡ್ಕೊಳ್ಳೋಕ್ಕೂ ಅದು ನಂಗೆ ಹೆಲ್ಪ್ ಆಗಿತ್ತು. ಇವಾಗಲೂ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ನಾನು ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ತಪ್ಪದೆ ನಾವು ಎಕ್ಸಸೈಸ್ ಮಾಡಬೇಕು. ಸುಮಾರು ಜನ ಕೇಳ್ತೀರಾ, ನಾನು ಫುಡ್ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ, ವೆಯ್ಟ್ ರೆಡ್ಯೂಸೇ ಆಗ್ತಾಯಿಲ್ಲ ಅಂತ. ಬರೀ ಫುಡ್ ಫಾಲೋ ಮಾಡಿದರೆ ಸಾಕಾಗಲ್ಲ, ಬರೀ ಗ್ರೀನ್ ಟೀ ತೊಗೊಂಡ್ರೂ ಸಾಕಾಗಲ್ಲ. ನೀವು ಕರೆಕ್ಟಾಗಿ ಎಕ್ಸಸೈಸು ಅಥವಾ ವಾಕು ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ನೀವು ಹಾರ್ಡಾಗಿ ಮಾಡಲೇಬೇಕು. ಅದಾದಮೇಲೆ ರಾತ್ರಿ ಊಟಕ್ಕೆ ಸ್ವಲ್ಪ ಫ್ರೈಡ್ ರೈಸ್ ತೊಗೊಂಡಿದ್ದೀನಿ, ತರಕಾರಿ ತೊಗೊಂಡಿದ್ದೀನಿ. ಇವತ್ತು ಸ್ವಲ್ಪ ನೈಟ್ ಡಿನ್ನರ್ಗೆ ಚೀಟಿಂಗ್ ಮೀಲ್ ಥರ ಆಗೋಯಿತು, ತುಂಬ ದಿನ ಆಗಿತ್ತು. 1-2 ಚಿಕ್ಕ ಪೀಸ್ ಕಬಾಬ್ನು ಕೂಡ ತೊಗೊಂಡಿದ್ದೀನಿ ನಾನು. ನಾರ್ಮಲಾಗಿ ಚಿಕನ್ ತಿನ್ನೋದ್ರಿಂದ ಏನೂ ಆಗೋಲ್ಲ, ಬಟ್ ಡೀಪ್ ಫ್ರೈ ಮಾಡಿರುವಂಥದ್ದನ್ನ ತಿನ್ನೋದು ನಾಟ್ ಗುಡ್ಡು ವೆಯ್ಟ್ ಲಾಸಲ್ಲಿ. ಬಟ್ ತುಂಬ ದಿನ ಆಗಿತ್ತು, ಸ್ವಲ್ಪ ಇವತ್ತೊಂದು ಚೀಟಿಂಗ್ ಮೀಲ್ ಮಾಡೋಣ ಅಂತ 1-2 ಪೀಸ್ ಟ್ರೈ ಮಾಡಿದೆ. ಸಮ್ ಟೈಮ್ ಒಂದು ಚೀಟ್ ಮೀಲ್ ಮಾಡೋದು ಅಥವಾ ವಾರದಲ್ಲಿ 15 ದಿನದಲ್ಲಿ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಬಟ್ ರೆಗ್ಯುಲರಾಗಿ ನೀವು ಡೀಪ್ ಫ್ರೈ ಆಗಿರುವಂಥದ್ದನ್ನ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಖಂಡಿತ ಆಗೋಲ್ಲ. ವೆಯ್ಟ್ ಲಾಸ್ ಆಗಬೇಕಂದ್ರೆ ನೀವು
ಶುಗರ್ ಕಂಟೆಂಟ್ ಆಗಿರ್ಬೋದು, ಆಯಿಲ್ ಕಂಟೆಂಟ್ ಆಗಿರ್ಬೋದು, ಇದೆಲ್ಲ ಅವಾಯ್ಡ್ ಮಾಡಿದರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ, ಇಲ್ಲಾಂದರೆ ವೆಯ್ಟ್ ಲಾಸ್ ಆಗೋದಿಲ್ಲ. ಅದರ ಜೊತೆಗೆ ಬರೀ ಗ್ರೀನ್ ಟೀ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗೋಲ್ಲ. ಸೊ ಥ್ಯಾಂಕ್ ಯು.